ನೆನಪಿನಲ್ಲಿ ಆಡಬೇಕಾದ್ರೆ ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ. ಕರ್ತನು ಮಾತ್ರ ಮಸಿ ಅಂಟಿಸಿಕೊಳ್ಳುತ್ತಾನೆ, ಕ್ರಿಯೆಗೆ ಮಸಿ ಹತ್ತುವುದಿಲ್ಲ ಅಂತ. ಯಾವುದೇ ಕೆಲಸ ನಾವು ಮಾಡಲಿ ಕ್ರಿಯೆಯಿಂದ ಮಸಿ ಹತ್ತೋದಿಲ್ಲ. ನಾನು ಮಾಡಿದ್ದು ಅಂದಾಗ ಅಂಟ್ಕೊಳ್ಳುತ್ತೆ. ಅದನ್ನು ಕರ್ತೃ ನಾನು ಆಗೋದು ಬೇಡ. ಈಶಾವಾಸ್ಯ ಹೇಳ್ತದೆ, ನಟನೆ ಮಾಡ್ತೀಯಾ ಅಂತ ತಿಳ್ಕೊ, ಕರ್ತೃ ನೀನಲ್ಲ. ನಿನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ, ಮಾಡೋದೆಲ್ಲ ಅವನೇ. ಯಾಕಂದರೆ ನೀ ಜಗತ್ತಿಗೆ ಬರೋದಕ್ಕಿಂತ ಮೊದಲು ಜಗತ್ತು ಇತ್ತು, ನೀನಿದ್ದಾಗೂ ಇದೆ, ನೀನು ಹೋದ ಮೇಲೂ ಜಗತ್ತಿರುತ್ತೆ. ನಶ್ವರದ ನಕ್ಷತ್ರ ಅನ್ಬೇಕಾದ್ರೆ ನಶ್ವರವಾದಂಥ ನಾವೆಲ್ಲಿ? ಅದನ್ನು ನಾಳೆನೂ ಜಗತ್ತಿರ್ತದೆ. ನಾವು ಕೆಲವು ಒದ್ದಾಡ್ತೀವಿ, ಹಿಂಗಾದ್ರೆ ಏನು ಗತಿ ಅಂತೀವಿ. ಏನೇನೂ ಗತಿ ಇಲ್ಲ, ನಾಳೆ ಹಾಗೆ ಇರ್ತದೆ, ಜಗತ್ತು ಹಾಗೆ ಇರ್ತದೆ, ಏನು ಬದಲಾಯಿಸೋದಿಲ್ಲ. ನಮಗೆ ಆತಂಕ, ನಮಗೆ ಗಾಬರಿ, ಏನಾಗ್ಬಿಡ್ತದೋ, ನಾನು ಹೋಗದೆ ಹೋದರೆ ಏನಾಗ್ತದೆ, ಏನೇನೂ ಆಗಲ್ಲ. ಅದರಿಂದ ಅದನ್ನು ತಿಳ್ಕೊ, ಕರ್ತೃ ನೀನಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ನಿನಗೆ ಭಾರ ಆಗೋದಿಲ್ಲ. ಒಂದು ಮಾತನ್ನು ಚಂದ ಬರೀತಾರೆ, ನಮಗೆ ನೀ ಭಾರ ಹೊರಬೇಡಪ್ಪ, ನಿನ್ನ ಭಾರ ಅವನಿಗೆ ಕೊಡು, ಹೊತ್ಕೋತಾನವನು, ಅವನಿದ್ದಾನೆ. ಆದರೆ ಪೂರ್ತಿ ಸರ್ವಾರ್ಪಣ ಭಾವದಿಂದ ಕೊಟ್ಟರೆ ಮಾತ್ರ ಹೊತ್ಕೋತಾನೆ, ಹೊತ್ಕೊಳ್ಳಲ್ಲ ಅವನು. ನಾವೆಲ್ಲ ಸ್ವಲ್ಪ ಕಷ್ಟ ನಮಗದು. ಭಗವಂತನ ಕೊಡೋಕೆ ರೆಡಿ ಇದ್ದೀವಿ ನಾವು. ನಮಗೆ ಡೌಟ್ ಬರುತ್ತೆ, ಅವನು ಇದ್ದಾನೋ ಇಲ್ಲೋ. ಇದ್ದರೆ ಬೀಸಿ ಇದ್ದರೆ ಹಿಡ್ಕೊಳ್ಳದೆ ಹೋದರೆ ನಾವು ಡೌಟ್ ಮಾಡ್ಕೋತೀವಿ. ಆ ಡೌಟ್ ಬಂದಾಗ ಹಿಡ್ಕೊಳ್ಳಲ್ಲ ಅವನು. ಒಂದು ಭಾಳ ಚಂದದ ಮಾತಿದೆ. ಒಬ್ಬ ದಾಸರು ಹೋಗ್ತಿದ್ರಂತೆ ಸಮುದ್ರ ದಂಡೆ ಮೇಲೆ, ನದಿ ದಂಡೆ ಮೇಲೆ ಹಾಡ್ಕೊಂಡು ಮರ್ಜರಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಅಗಸರು ಬಟ್ಟೆ ಒಗೆದು ಒಣಾಕಿದ್ದಾರೆ, ನದಿ ದಂಡೆ ಗುಂಟ ಒಣಾಕಿದ್ದಾರೆ. ಇವ್ರ ಮೈ ಮೇಲೆ ಎಚ್ಚರ ಹಾಡ್ಕೊಂಡು ಅಂತ ತುಳ್ಕೊಂಡು ಹೋಗ್ತಾ ಇದ್ರಂತ. ಅವ್ರು ಬೈದ್ರೆ ಅಗಸರು, ಎಲ್ಲಿ ಹೋಗ್ತೀರಿ ನೋಡಲ್ಲ, ಕಾಲಲ್ಲಿ ಇದು ಕಾಗದಿ ಹೊಲಸಾಗ್ತಾ ಇದೆ, ಬೆಡ್ಶೀಟಲ್ಲಿ ಹೊಲಸಾಗ್ತಿದೆ ಅಂತ ಬಂದರು. ಇವ್ರು ನೋಡ್ತಾ ಇಲ್ಲ. ಕಡೆಗೆ ಇವ್ರು ಅಟೆನ್ಷನ್ ತೊಗೋಬೇಕು ಅಂತ ಅವ್ರು ಕಲ್ಲು ಬಿಸಾಕೋಕೆ ಶುರು ಮಾಡಿದರು. ಕಾಣಿಸಲ್ಲ ಕಣ್ಣಿನಿಗೆ ಅಂತ ಕಲ್ಲು ಎಸೋಕೆ ಶುರು ಮಾಡಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು, ಎಲ್ಲೆಲ್ಲೂ ಕಲ್ಲು ಬಂದು ಬೀಳ್ತಾ ಇದ್ದಾವಲ್ಲ ಅಂತ. ತಕ್ಷಣ ತಂಬೂರಿ ಬಿಟ್ಟರು, ಭಗವಂತ ಕಾಪಾಡೋತ ಅಂದರು. ಭಗವಂತ ಬಂದ್ಬಿಟ್ಟ, ಕಾಪಾಡಬೇಕಲ್ಲ ದಾಸರನ್ನ, ಕಾಪಾಡಬೇಕು ಅಂತ ಬಂದಂತೆ. ಇವು ದಾಸರು ಏನು ಮಾಡಿದರು, ಭಗವಂತ ಬರೋದು ಲೇಟ್ ಆದರೆ ಏನು ಮಾಡೋದು ಅಂತ ಹೇಳಿ ಕಲ್ಲು ಬಿದ್ದಿತ್ತಲ್ಲ ಒಗೆದದ್ದು, ಅವನೇ ತೊಗೊಂಡು ತಿರಿ ಒಗೆಯೋಕೆ ಶುರು ಮಾಡಿದ್ರಂತೆ. ಭಗವಂತ ಮೇಲೆ ಹೋಗ್ಬಿಟ್ಟಂತೆ. ನಾರದ ಕೇಳಿದಂತೆ, ಅಲ್ಲಪ್ಪ ನೀವು ಹೋದದ್ದೇ ಅವನು ಉಳಿಸೋದಕ್ಕೆ, ಮತ್ತು ವಾಪಸ್ ಬಂದುಬಿಟ್ಟೆ ಅಲ್ಲ ಅಂತ. ಆಗ ಹೇಳಿದಂತೆ ಭಗವಂತ, ಮತ್ತು ಅವನೇ ಕಲ್ಲು ತೊಗೊಂಡು ನನಗೇನು ಕೆಲಸ, ನಾನು ರಕ್ಷಣೆ ಮಾಡೋಕ್ಕೆ ಅಂತ ಹೋಗಿದ್ದೆ, ಅವನು ತಾನೇ ಮಾಡ್ಕೋತೀನಿ ಅಂತಿದ್ದಾಗ ಮಾಡ್ಕೊಳ್ಳಿ, ನನ್ನ ಕೆಲಸ ಇಲ್ಲ ಅಂತ. ಅಂದರೆ ಪೂರ್ತಿ ಹೋದರೆ ಆಗ್ತದೆ. ನಮಗೆ ಅಹಂಕಾರ ಅಡ್ಡ ಬರ್ತದೆ, ನಾನು ಮಾಡೋಕ್ಕೆ ಬರಲ್ಲ ಅನ್ನೋದು ಅಡ್ಡ ಬರ್ತದೆ. ಅದಕ್ಕೊಂದು ಚಂದ ಹೇಳ್ತಾರೆ, ಅಹಂಕಾರ ಅನ್ನೋದು ಒಂದು ಬಂಡೆನೇ, ಎದೆ ಮೇಲೆ ದೊಡ್ಡ ಬಂಡೆ ಕೂತ್ಕೊಂಡಿದೆ. ಆ ಬಂಡೆ ದೊಡ್ಡದಾದಷ್ಟು ನೀವೇ ಸತ್ತು ಹೋಗ್ತೀರಿ ಕೆಳಗೆ ಸಿಕ್ಕೊಂಡು ಅಂತ. ಎದೆ ಮೇಲೆ ಹೊತ್ಕೊಂಡಂಥ ಬಂಡೆ ಕಲ್ಲು ದೊಡ್ಡದಾದಷ್ಟು ಅಹಂಕಾರ ದೊಡ್ಡದಾದಾಗ ಅದ್ರ ಕೆಳಗೆ ನಾನೇ ಸಿಕ್ಕಿ ಒದ್ದಾಡ್ತೇನೆ, ಅದು ಬಂಡೆ ಹೊರೋದು ಬೇಡ. ಯಾರು ಹೇಳ್ತಿದ್ರಂತೆ, ಟ್ರೈನಲ್ಲಿ ಹೋಗ್ತಿದ್ದ ಮನುಷ್ಯ, ರೈತ ಒಬ್ಬನು TC ಬಂದು ಕೇಳಿದಾಗ ನೋಡ್ತಾನೆ, ಅವನ ತಲೆ ಮೇಲೆ ದೊಡ್ಡ ಭಾರ ಹೊತ್ತು ಕೂತಿದ್ದಾನೆ. ರೈತ ತಲೆ ಮೇಲೆ ಗಂಟು ತುಂಗುತ್ತಾನೆ. ಇಲ್ಲಾಕೆ ಇಟ್ಕೊಂಡಿದ್ದೀವೋ ಅಂದಂತೆ. ಪಾಪ ಟ್ರೈನಿಗೆ ಭಾರ ಆಗಬಾರ್ದಲ್ಲ, ನಾನೇ ಹೊತ್ಕೊಂಡಿದ್ದೀನಿ ಅಂತ ಅಂದಂತೆ. ಟ್ರೈನ್ ಇವಂದು ಅದು ಎರಡು ಭಾರ ಅದೇ ಹೊರ್ತಾ ಇದೆ, ಇಲ್ಲಿಟ್ಟರು ಅಷ್ಟೇ ಅಲ್ಲಿಟ್ಟರು ಅಷ್ಟೇ. ಅವನಿಗೆ ಸಮಾಧಾನ, ನಾವು ಹೊತ್ಕೊಂಡಿದ್ದೀನಲ್ಲ, ಟ್ರೈನಿಗೆ ಕಮ್ಮಿ ಆಗಿದೆ ಅಂತ. ನಾವು ಮಾಡೋದು ಹಾಗೇನೆ, ನಾನು ಮಾಡಿಬಿಡ್ತೀನಿ ಕೆಲಸ ಇದನ್ನು ಅಂತಂದಾಗ ಆ ಭಾರ ಹೊತ್ಕೋಬೇಡಿ, ಹೊರೋ ಬಂಡೆ ಆಗ್ತದೆ. ಕೆಲವೊಂದು ಸಲ ಅನಿಸುತ್ತೆ ನಮಗೆ ಭಾರ ಹೊರ್ತೀವಿ ಅಂತ ಅನಿಸುತ್ತಲ್ಲ, ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ದಂಗೆ ಭಾರನೂ ಕಮ್ಮಿ ಆಗಿಬಿಡುತ್ತೆ. ವಿಚಿತ್ರ ಪ್ರಸಂಗ ಅದು. ನಾನು ನಿನ್ನೆ ಎಲ್ಲ ಓದಿದ್ದೆ, ಅದು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಹೇಗೆ ನಮ್ಗೆ ಗೊತ್ತಿಲ್ದಂಗೆ ಆಗಿಬಿಡ್ತದೆ ಅಂತ. ರಿಸೆಷನ್ ಬಗ್ಗೆ ಒಬ್ಬರು ಬರೆದಿದ್ದಾರೆ. ಈ ಆರ್ಥಿಕ ಹಿಂಜರಿಕೆ ಬಂತಲ್ಲ, ಎಲ್ಲ ಕಡೆ ಏನು ವ್ಯಾಪಾರ ನಿಂತು ಬಿಡ್ತು, ಹಿಂಜರಿಕೆ ಆಗಿಬಿಡ್ತು ಅಂತ. ಹಿಮಾಲಯದಲ್ಲಿ ಒಂದು ಸಣ್ಣ ಹಳ್ಳಿಗೆ ಜನ ಬರೋರು, ಬೇರೆ ದೇಶದವ್ರು ಬರೋರು, ಹಿಮಾಲಯ ನೋಡೋಕ್ಕೆ ಬರಬೇಕು. ಒಂದು 3-4 ಹೋಟೆಲ್ ಇತ್ತಲ್ಲಿ, ಅಲ್ಲೇ ಇಳ್ಕೋಬೇಕು. ಒಂದು ವಾರಗಟ್ಟಲೆ ಪ್ರವಾಸ ಮಾಡ್ಕೊಂಡು ಬರೋರು. ಅದರಿಂದ ನಡಿಬೇಕು, ಪ್ರವಾಸಿಗಳಿಂದಾನೇ ನಡಿಬೇಕು ಆ ಊರು. ಈ ರಿಸೆಷನ್ ಶುರು ಆದಮೇಲೆ ಯಾರೂ ಬರಲಿಲ್ಲಂತೆ ಪ್ರವಾಸಿಗಳು. ಅವ್ರು ಬಹಳ ಕಷ್ಟ ಬಿಡ್ತು. ಕಂಡಾಪಟ್ಟಿ ಸಾಲ ಮಾಡಿ, ಹೋಟೆಲ್ನವ್ರು ಸಾಲ ಮಾಡಿದ್ದಾರೆ, ಎಲ್ಲರೂ ಸಾಲ ಮಾಡಿದ್ದಾರೆ. ಸಾಲದಲ್ಲಿ ಮುಳುಗಿ ಹೋಗಿದ್ದಾರೆ. ತೀರಿಸೋದು ಹೇಗೆ ಅಂತ ಗೊತ್ತಿಲ್ಲ. ಒಂದು ದಿವಸ ಹೋಟೆಲಿಗೆ ಭಾರಿ ಶ್ರೀಮಂತರಂಗೆ ಕಾಣಿಸುವಂಥ ಬಂದ ಪ್ರವಾಸಿ, ಪರದೇಶಿ ಅವನು ಬಂದ. ರೂಮ್ ಚೆನ್ನಾಗಿದೆ ಏನ್ರಿ ನಿಮ್ಮಲ್ಲೇ ಅಂತ ಕೇಳ್ದ. ಇವನಿಗೆ ಅವನು ದೇವ್ರನ್ನ ಕಂಡಂಗೆ ಆಗ್ಬಿಡ್ತು. ಯಾರು ಬಂದಿಲ್ಲಲ್ಲ ಗಿರಾಕಿಗಳು. ಹೋದ, ಸ್ವಾಮಿ ನಮ್ಮಲ್ಲಿರೋಷ್ಟು ಒಳ್ಳೆ ಹೋಟೆಲ್ ಎಲ್ಲೂ ಇಲ್ಲ, ಇಂಥ ಹೋಟೆಲ್ ರೂಮ್ ಎಲ್ಲೂ ಸಿಗಲ್ಲ ನಿಮಗೆ. ಅವನೇನು ಮಾಡ್ದ, ಪರದೇಶಿ ತನ್ನ ಜೇಬಿನಿಂದ 5,000 ರೂಪಾಯಿ ಕಟ್ಟು ತೆಗೆದ ನೋಟು, ಟೇಬಲ್ ಮೇಲೆ ಇಟ್ಕೊಳ್ಳಿ, ಇದನ್ನು ನೋಡ್ಕೊಂಬರ್ತೀನಿ. ನಿಮ್ಮ ಹೋಟೆಲ್ ಚೆನ್ನಾಗಿದೆ ಅಂದರೆ ನಾನು ವಾರ ಇರ್ತೀನಿ ಅಂತ. ಆಗ ನೋಡ್ಕೊಂಬ. ತನ್ನ ಶಿಷ್ಯನ ಕರೆದ, ಸಾಹೇಬ್ರಿಗೆ ಒಳ್ಳೆ ರೂಮ್ ತೋರಿಸ್ಕೊಂಬರೋ ಅಂತ ಕರೆಸ್ದ. ಅವ್ರು ಹೋದರು. ಇವನೇನು ಮಾಡಿದ, ಅವ್ರು ಹೋದ ತಕ್ಷಣ 5,000 ರೂಪಾಯಿ ನೋಡಿ ಜೇಬ್ ಹಾಕೊಂಡು ಸರ್ರ ಅಂತ ಓಡ್ದ. ಎಲ್ಲಿ ಓಡ್ದ? ತರಕಾರಿ ಅಂಗಡಿಗೆ ಹೋದ. ನೋಡಯ್ಯ,
5,000 ಬಾಕಿ ಇತ್ತು ನಂದು. ನೀವು ಸಾಲ ಕೊಟ್ಟಿಲ್ಲ ಅಂತ ತರಕಾರಿ ಕೊಡ್ತಿರ್ಲಿಲ್ಲ ನನಗೆ. ನೋಡು 5,000 ಕೊಟ್ಟಿದ್ದೀನಿ, ಸಾಲ ಮುಗಿತಾ ತಕ್ಷಣ ಗಿರಾಕಿ ಬಂದಿದೆ, ದೊಡ್ಡ ಗಿರಾಕಿ ಬಂದಿದೆ ಇದಕ್ಕೆ, ನಮ್ಮ ಅಂಗಡಿಗೆ, ನಮ್ಮ ಅದಕ್ಕೆ ಹೋಟೆಲ್ಗೆ ಎಲ್ಲ ತರಕಾರಿ ತಕ್ಷಣ ಕಳಿಸು ಅಂದ. ಹೇಳಿ ಈ ಕಡೆ ಬಂದ. ಅವ್ನು ತರಕಾರಿ ಒಂದು ದುಡ್ಡು ಕೆಜಿ ಹಾಕೊಂಡು ಸೈ ಅಂತ ಹೊಡೆದ ರೈತನ ಕಡೆ. ನೋಡೋ ದುಡ್ಡು ಕೊಟ್ಟಿಲ್ಲ ಅಂತ ತರಕಾರಿ ಸಪ್ಲೈ ಮಾಡೋದು ಬಿಟ್ಟಿದ್ಯಾ ನೀನು, ಹೋಟೆಲಿಗೆ ದೊಡ್ಡ ಗಿರಾಕಿ ಬಂದಿದೆ, ತಕ್ಷಣ ತರಕಾರಿ ಸಪ್ಲೈ ಮಾಡ ನಮ್ಮ ಅಂಗಡಿಗೆ ಅಂದ. ಅವನೇನು ಮಾಡಿದ, ದುಡ್ಡು ಇಸ್ಕೊಂಡು ತನ್ನ ಹೆಂಡತಿಗೆ ಹೇಳ್ದ, ದುಡ್ಡು ಬೇಕು ಅಂತ ಒದ್ದಾಡ್ತಿದ್ದೆಲ್ಲ ಪ್ರತಿ ಸಲ, ಅದೇನೋ ಸಾಲ ಮಾಡಿ ಸಾಲ ತೀರಿಸ್ಬಿಡು ಅಂದ. ಆ ಹೆಣ್ಮಗ್ ಇಟ್ಕೊಂಡು ಸೀದಾ ಹೋಟೆಲಿಗೆ ಓಡಿ ಬಂದ್ಲು. ಆಕೆ ತಮ್ಮನ ಹೆಂಡತಿ ಬಂದ ಹೋಟೆಲಲ್ಲಿ ಇದ್ರಂತೆ ಒಂದು ತಿಂಗಳು ಹಿಂದೆ. ಆ ಖರ್ಚು ನಾನು ನೋಡ್ಕೋತೀನಿ ಜಂಬುದಿಂದ ಹೇಳಿಬಿಟ್ಟಿದ್ದಾಳೆ ಆಕೆ. ಬಂದ್ಲು, ಅವ್ನು ಹೋಟೆಲ್ ಅವ್ನು ಕೇಳ್ತೆ ದುಡ್ಡು ಕೊಟ್ಟಿಲ್ಲ ಅಂತ. ನೋಡಪ್ಪ 5,000 ರೂಪಾಯಿ ಬಿಲ್ ಇತ್ತಿಲ್ಲ ನಂದು, ತಗೋ ಸಾಲ ಮುಗಿತಾ, ಇದು ನಾನು ಕಾಡಬೇಡ ಇನ್ನ ಅಂತ ಆಕೆ ಹೋದ್ಲು. ಆಕೆ ಇಟ್ಟು ಹೋಗೊಂದು 2 ನಿಮಿಷಕ್ಕೆ ಅವನು ಪ್ರವಾಸಿ ಬಂದ, ಪರದೇಶಿ ಬಂದು ನೋಡ್ದ. ಹೋಟೆಲ್ ನನಗೆ ಇಷ್ಟ ಆಗಲಿಲ್ಲ, ಏನೂ ಚೆನ್ನಾಗಿಲ್ಲ, ಬೇಡ ಅಂತ ದುಡ್ಡು ಜೇಬಿನ ಹಾಕ್ಕೊಂಡು ಮನೆಗೆ ಹೋದ. ಈಗ ನೋಡಿ ಏನಾಗಿದೆ ಅಂತ, ಎಲ್ಲರೂ ಸಾಲದಿಂದ ಮುಕ್ತಾಗಿದ್ದಾರೆ, ಯಾರೂ ಖರ್ಚು ಮಾಡಲಿಲ್ಲ. ನಾನು ಇದು ಹೇಳ್ತೀನಲ್ಲ ನೋಡಿ, ಅವನು ಹೋಟೆಲ್ ವ್ಯಾಪಾರಿ ತನ್ನ ತರಕಾರಿ ಅಂಗಡಿಯವನು ಸಾಲ ಕ್ಲಿಯರ್ ಮಾಡಿದ, ತರಕಾರಿ ಅಂಗಡಿಯವನು ರೈತನ ಸಾಲ ಕ್ಲಿಯರ್ ಮಾಡಿದ, ರೈತನ ಹೆಂಡತಿ ಹೋಟೆಲ್ ಕ್ಲಿಯರ್ ಮಾಡಿದ್ಲು. ಎಲ್ಲರೂ ಸಾಲ ಮುಕ್ತ ಆದರೂ ಅದು ಯಾರಿಗೂ ದುಡ್ಡು ಬರಲಿಲ್ಲ. ಇದೆಲ್ಲ ಆಗೋದು ಹೇಳ್ತೀನಲ್ಲ, ಇದೊಂದೆಲ್ಲೋ ಪ್ಲ್ಯಾನ್ ಇದೆ ಮೇಲೆ. ಪ್ಲ್ಯಾನಲ್ಲಿ ನೀವು ಋಣಭಾರ ಆಗಬೇಕು ಅಂತ ನಾ ಸಾಲ ಮಾಡಿದ್ದೀನಿ ಅಂತ ಒದ್ದಾಡ್ತಿರ್ತೀನಲ್ಲ, ಎಷ್ಟೋ ಸಲ ನಿಮಗೆ ಪರಿಹಾರಗಳು ಬಂದು ನಿಮ್ಮ ಕಲ್ಪನೆ ಕೂಡ ಇರಲ್ಲ ಪರಿಹಾರ ಹೆಂಗೆ ಆಗ್ತದೆ ಅಂತ, ಟಕ್ ಅಂತ ಬಂದುಬಿಡ್ತದೆ. ಅಲ್ಲಿವರೆಗೂ ನಮ್ಗೆ ಹೊಳೆದಿರೋದಿಲ್ಲ ಹೆಂಗೆ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾನೆ, ಬಹಳ ಚಿಂತೆ ಮಾಡಬೇಡ, ಪರಿಹಾರ ನೀ ಮಾಡಿಕೊಂಡೆ ಅಂತೂ ಅನ್ಬೇಡ, ನಾನು ಅಲ್ಲಿ ಕೆಲಸ ಮಾಡಿದೆ ಅನ್ಬೇಡ, ಬಿಟ್ಬಿಡೋದನ್ನು. ಅದಕ್ಕೆ ಹೇಳ್ತಾರೆ, ಇರೋದು ಒಂದೇ ಮಾರ್ಗ ಅಂತ, ಒಂದೇ ಒಂದು ಹಾದಿ ನಮಗಿರೋದು. ನ ಅನ್ಯಥೇತೋಸ್ತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ ಅಂತ ಹೇಳ್ಕೊಂಡು ಹೋಗ್ತೀವಿ ನಾವು. ಯಾವಾಗಲೂ ಶರಣಾಗತಾಗಬೇಕು. ತ್ವಮೇವ ಶರಣಂ ಮಮ ಅನ್ನೋದು ಹೇಳೋದು ಭಾಳ ಸುಲಭ, ಬಾಯಿಂದ ಮಾಡೋದು ಕಷ್ಟ. ಪೂರ್ತಿ ಹಾರ್ಕೊಂಡ್ಬಿಡ್ಬೇಕು, ಅದನ್ನು ಹಾರ್ಕೊಂಡಾಗ ಮಾತ್ರ ಆಗ್ತದೆ. ಹಸನ್ ಅಂತ ಒಬ್ಬ ಸೂಫಿ ಸಂತ ಇದ್ದ, ಅವನು ಗುರುಗಳೇ ಇದ್ದಿದ್ದಿಲ್ಲಂತೆ. ಸಾಮಾನ್ಯವಾಗಿ ಸೂಫಿ ಪರಂಪರೆಯಲ್ಲಿ ಕೂಡ ಗುರು ಪರಂಪರೆ, ಅದು ಗುರು ಇರಬೇಕು. ಅವನು ಕೇಳಿದ್ರಂತೆ, ನಿಮ್ಮ ಗುರುಗಳೇ ಇರಲಿಲ್ವೇನೋ ಹಸನ ಕೇಳಿದ್ರಂತೆ. ಯಾರು ಹೇಳಿದ್ರು ಗುರು ಇರಲಿಲ್ಲ ಅಂಥೇಳಿ? ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಘಟನೆ ನನಗೆ ಗುರು ಆಗಿತ್ತು ಅಂತ. ಒಬ್ಬರದು ಇಬ್ಬರದು ಹೇಳು ನನಗೆ, ಈ ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಆಗಿದೆಯಲ್ಲ ನೀನು, ನಿನಗೆ ಇದ್ರ ಬಗ್ಗೆ ಪ್ರೀತಿ ಕಳಿಸಿದವ್ರು ಯಾರು ಅಂತ. ಆತ ಹೇಳ್ತಾನೆ, ಎಲ್ಲರದು ಹೇಳ್ಕೊಂಡ್ರೆ ಕಷ್ಟ ಆಗ್ತದೆ, 3 ಜನ ಮಾತ್ರ ಹೇಳ್ತೀನಿ ಅಂದ. ನೋಡಿ ಹೇಗಿದೆ, ಅವನಿಗೆ ಭಗವದ್ ಬಗ್ಗೆ ದೃಷ್ಟಿ ಬಂದದ್ದು ಎಲ್ಲಿದು ಬಂತು ಅಂತ ವಿಚಿತ್ರ. ಅದಕ್ಕೆ ಹೇಳ್ತೀನಲ್ಲ, ಯಾವ ಮೂಲೆಯಿಂದ ನಮಗೆ ಶರಣಾಗತಿ ಬರ್ತದೆ ಅಂತ ಗೊತ್ತಾಗಲ್ಲ. ಇವನು ಹೇಳ್ತಾನೆ, ಜಾನ್ವರಿ ತಿಂಗಳು ಬಗ್ದಾದಿಗೆ ಹೋಗಿದ್ದೆ, ವಿಪರೀತ ಚಳಿ ಕೊರಿತಾ ಇತ್ತು, ಕತ್ಲೆ, 5 ಗಂಟೆ ಕತ್ಲೆ ಆಗಿಬಿಡ್ತದೆ. ಹೊರಗಡೆ ಹೋಗ್ತಾ ಇದ್ದೆ, 7 ಗಂಟೆ ಆಗಿದೆ, ಯಾರೂ ಮನೆ ಬಾಗಿಲು ತೆಗ್ದಿಲ್ಲ. ನನಗೇನಾದರೂ ಇರೋಕ್ಕೆ ಜಾಗ ಸಿಕ್ಕಿತಾ ಇವತ್ತು ಅಂತ ಒದ್ದಾಡ್ತಾ ಇದ್ದೆ. ಒಬ್ಬ ಮನುಷ್ಯ ಮುಸುಕ್ ಹಾಕ್ಕೊಂಡು ಹೋಗ್ತಾ ಇದ್ದ, ಅವನೇ ಒಬ್ಬ ಸಿಕ್ಕಂಡು ರಸ್ತೆಯಲ್ಲಿ, ಯಾರೂ ಸಿಗಲಿಲ್ಲ ನನಗೆ. ಅಣ್ಣ, ನಾನು ಹೊರಗಿನವನು ಬಂದಿದ್ದೀನಿ, ಇಳ್ಕೊಳಕ್ಕೆ ಒಂದು ಜಾಗ ಸಿಕ್ಕಿತ್ತ ನನಗೊಂದು ದಿವಸ ಅಂದೆ. ಅವ್ನು ಮುಸುಕ್ ತರಿಸಿ ಕೇಳ್ದ, ನನ್ನ ಜೊತೆ ಇರೋದಕ್ಕೆ ನಿನಗೆ ಅಭ್ಯಂತರ ಇಲ್ಲ ಅಂದರೆ ನನ್ನ ಜೊತೆಗೆ ಇರ್ಬೋದು ನೀನು, ಏನು ತೊಂದರೆ ಅಂತ ಇವನು ಕೇಳ್ದ. ನೋಡಪ್ಪ, ನಾನು ಸ್ಪಷ್ಟವಾಗಿ ಹೇಳಬೇಕು, ನಾನು ಕಳ್ಳತನ ಮಾಡ್ತೇನೆ. ನಾನು ಕಳ್ಳತನ ನೀವು ಸನ್ಯಾಸಿ ಕಂಡಂಗೆ ಕಾಣಿಸ್ತೀಯ. ನಾನು ಕಳ್ಳರ ಮನೇಲಿ ಇರೋದಕ್ಕೆ ನಿನಗೇನು ತೊಂದರೆ ಇಲ್ಲ ಅಂದರೆ ಇರ್ಬೋದು, ನನಗೇನು ತೊಂದರೆ, ಕಳ್ಳತನ ಮಾಡೋದು ನೀನು, ನನಗೇನು ಸಂಬಂಧ ಇದೆ ಅಂತ ಹೋಗಿ ಮನೇಲಿದ್ದ ಇವನು. ನೀವು ಕಳ್ಳ ಹೋದ್ನಲ್ಲ ಕಳ್ಳತನ ಮಾಡ್ಕೊಬರೋದಕ್ಕೆ, ಬೆಳಗ್ಗೆ ಬಂದ ತಕ್ಷಣ ಏನಾದರೂ ಸಿಕ್ತಾ ಅಂತ ಇವನು ಕೇಳ್ದ. ಏನೂ ಸಿಗಲಿಲ್ಲ, ಭಗವಂತನ ಕೃಪೆ ಇದ್ದರೆ ನಾಳೆ ಸಿಕ್ಕಿತು ಅಂದ. ಮರುದಿವಸ ಹೋದ, ಮರುದಿವಸನೂ ಸಿಗಲಿಲ್ಲ. 8 ದಿವಸ ಆಯಿತು. ಏನಪ್ಪ ಅಂತ ಕೇಳ್ದ. ಅವ್ನು ಹೇಳ್ದ, ಇರಲಿ ಬಿಡು, ಭಗವಂತನ ಇಚ್ಛೆದ ನಾಳೆ ಸಿಕ್ಕಿತ್ತು ಅಂದ. ಅವಾಗ ಹಸನ್ ಅಂತಾನೆ, ನಾನು ಸನ್ಯಾಸಿ ಅಂದ್ಕೊಂಡವನು, ನನಗೆ ಖಾತ್ರಿ ಇಲ್ಲ ಭಗವಂತ ಇದ್ದಾನೆ ಅಂತ. ಎಷ್ಟೋ ಸಂಶಯ ಬರುತ್ತೆ, ನಾನು ಪ್ರಾರ್ಥನೆ ಮಾಡೇ ಮಾಡ್ತೀನಿ, ಭಗವಂತ ಕೇಳಿಸ್ಕೋತಾನೆ ಇಲ್ಲೋ ಅನ್ಕೋತೀನಿ. ಆದರೆ ಇವನಿಗೆ ಅಷ್ಟು ನಂಬಿಕೆ ಇದೆ ನೋಡಿ, ಭಗವಂತ ನಾಳೆ ಸಿಕ್ಕಿತ್ತು ಅಂತಾನೆ ಅವನು. ಅವನಿಗಿರೋ ನಂಬಿಕೆ ನನಗಿಲ್ವಾ ಅಂತ ನಂಬಿಕೆ ಬಂತು. 2ನೇ ನಂಬಿಕೆ ಬಂದದ್ದು ಒಂದು ನಾಯಿಯಿಂದ. ನೀರಡಿಕೆ ಆಗಿಬಿಟ್ಟಿದೆ, ಬಿಸಿಲು ಧಗಧಗ ಉರಿತಾ ಇದೆ, ಸಮುದ್ರ ಮರುಭೂಮಿ ಎಲ್ಲ ಕಡೆನೂ. ಒಂದೊಂದು ಓಯಾಸಿಸ್ ಇದೆ, ಒಂದು ಸಣ್ಣ ಕೆರೆ ಇದೆ, ನೀರು ಕುಡಿಬೇಕು ಅಂತ ಹೋದೆ. ಬಾಯಿ ಒಣಗೋಗಿತ್ತು. ನನಗಿಂತ ಜೋರಾಗ ನಾಯಿ ಓಡೋಯ್ತು. ನನಗಿಂತ ನೀರಡಿಕೆ ಜಾಸ್ತಿ ಆಗಿರ್ಬೇಕು ಅದಕ್ಕೆ. ಅಲ್ಲಿ ಹೋಯ್ತು. ನಾನು ನೋಡ್ತಾ ಇದ್ದೆ ಏನು ಮಾಡ್ತದೆ ಅಂತ. ಅದು ಸೀದಾ ನೀರಿನವರು ಓಡ್ಕೊಂಡು ಹೋಯ್ತು, ನಿಂತ್ಕೊಂಡ್ಬಿಡ್ತು. ಜೋರಾಗಿ ಬೊಗಳು ವಾಪಸ್ ಬಂತು, ಮತ್ತೆ ಹೋಯ್ತು, ಬೊಗಳ್ತು, ವಾಪಸ್ ಬಂತು. 3-4 ಸಲ ಹೀಗೆ ಮಾಡ್ತು. ಯಾಕಂದರೆ ನೀರು ಹತ್ತಿರ ಹೋದಾಗ ನೀರೆಲ್ಲದ್ರ ಮುಖ ಕಾಣಿಸ್ತು.
ಇನ್ನೊಂದು ನಾಯಿ ಇರಬೇಕು ಅಂತ ಬಗಳು ವಾಪಸ್ ಬಂತು. 4-5 ಸಲ ಮಾಡಿದ್ಮೇಲೆ ಅದಕ್ಕೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಹೀಗಾದ ನೀರಡಿಕೆ ಪರಿಹಾರ ಆಗಲ್ಲ ಅಂತ ನೀರಲ್ಲಿ ಹಾರ್ಕೊಂಡ್ಬಿಡ್ತು. ಹಾರ್ಕೊಂಡ್ಬಿಟ್ಟು ನೀರು ಕುಡಿದು ವಾಪಸ್ ಹೋಯ್ತು. ಆಗ ನನಗನ್ನಿಸ್ತು, ನಾನು ಭಕ್ತ ಅಂತ ದಂಡೆ ಮೇಲೆ ನಿಂತ್ಕೊಂಡಿದ್ದೀನಿ, ಭಗವಂತ ಇದ್ದಾನ ಭಗವಂತ ಇದ್ದಾನ ಭಗವಂತ ಇದ್ದಾನ ಅಂತ. ಅವಾಗ ಅರ್ಥ ಆಯಿತು, ಭಗವಂತ ಇದ್ದಾನ ಪರೀಕ್ಷೆ ಮಾಡೋದಲ್ಲ, ಅವನ ಕೈಯಲ್ಲಿ ಹಾರ್ಕೊಂಡ್ಬಿಡ್ಬೇಕು ಅಂತ ಅರ್ಥ ಆದದ್ದು ಆ ನಾಯಿಯಿಂದ ಕಲಿತೆ ನಾನು. ಕೊನೆಗೆ ಇನ್ನೊಂದು ಕಲ್ತದ್ದು ಪುಟ್ಟ ಮಗುವಿಂದ ಕಲಿತೆ. ಒಬ್ಬರು ಮನೆಗೆ ಹೋದಾಗ, ಅಲ್ಲ ಮನೆ ಅವಾಗ ದೀಪ, ಎಲೆಕ್ಟ್ರಿಕ್ ದೀಪ ಇಲ್ಲಲ್ಲ, ದೀಪ ಮುಂಬತ್ತಿ ಹಚ್ಕೊಡ್ಬೇಕು ಅಥವಾ ಹಣತೆ ಹಚ್ಕೊಡ್ಬೇಕು. ಇವ್ನಿಗೊಂದು ಕೋಣೆ ಕೊಟ್ಟು ಇಟ್ಕೊಳ್ಳೋಕ್ಕೆ ಮಗು ಕಡೆಯಿಂದ ಆ ತಾಯಿ ಒಂದು ದೀಪ ಕಳಿಸಿದ್ಲಂತೆ, ಒಳಗಿಟ್ಟು ಬಾ ಅತಿಥಿಗಳು ಬಂದಿದ್ದಾರೆ ಅಂತ. ಆ ಮಗು ತೊಗೊಂಡು ಹೋಗಿ ಆ ಕಟ್ಟೆ ಮೇಲೆ ಇಡ್ತು ದೀಪ. ಇವನು ಬುದ್ಧಿವಂತ ಅಲ್ಲ, ಜ್ಞಾನಿ ಅಲ್ಲ, ಇವನ ಹಸನು. ಪರೀಕ್ಷೆ ಮಾಡಬೇಕು ಅನ್ನಿಸ್ತು ಮಗುನ. ಬಾ ಮಗು, ಇಲ್ಲಿ ಈ ದೀಪ ಇದೆಯಲ್ಲ, ಇದಕ್ಕೆ ಬತ್ತಿ ಇದೆಯಲ್ಲ, ಈ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದ್ನಂತೆ ಪುಟ್ಟ ಮಗುಗೆ. ಆ ಬೆಳಕು ಬಂದದ್ದು ಎಲ್ಲಿಂದ ಅಂತ. ಆ ಮಗುವಿನ ಮುಖ ನೋಡ್ತು, ದೀಪ ಕೈಯಲ್ಲಿ ಹಿಡ್ಕೊಳ್ತು, ಮುಗ್ಧವಾಗಿ ನಕ್ಕು ಬಿಟ್ಟು ಉಫ್ ಅಂತ ಊದಿ ಆರಿಸ್ಬಿಟ್ಟು, ಬೆಳಕು ಎಲ್ಲಿ ಹೋಯ್ತು ಹೇಳು ಅಂತಂತೆ. ಬೆಳಕು ಬಂದದ್ದು ಎಲ್ಲಿಂದ ಅವನು ಕೇಳಿದ್ನಲ್ಲ, ಬೆಳಕು ಎಲ್ಲಿ ಹೋಯ್ತು ಹೇಳು ಅಂತ. ಆಗ ಹಸನ್ ಹೇಳ್ತಾನೆ, ನನಗೆ ಜ್ಞಾನೋದಯ ಆದದ್ದು ಬುದ್ಧಿ ಇದೆ ಅಂತ ಮುಗ್ಧತೆ ಮುಂದೆ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ ಯಾವತ್ತು. ಅವನು ಹೇಳ್ತಾನೆ, ನನಗೆ ಈ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಕಲ್ತದ್ದು ನಾಯಿಯಿಂದ ಕಲ್ತದ್ದು. ಹಾಗೆ ನಮಗೆಲ್ಲ ಯಾವುದೋ ಕ್ಷಣಕ್ಕೆ ಬರಬೇಕದು, ನಂದಲ್ಲ ಅಂತ ಹೇಳಿ. ಹಾಗೆ ಬರೋದಾದರೆ ನಾನು ಮಾಡಿದ ಎಲ್ಲ ಕೆಲಸ ಈಶ್ವರನಿಗೆ ಪ್ರಿಯವಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದಾಗ ನನಗೆ ಯಾವುದೇ ಕರ್ಮದ ಲೇಪವೂ ಅಂಟುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಿಂದಕ್ಕೊಂದ್ಸಲ ಯಾವತ್ತೋ ಹೇಳಿದ್ದೆ ಅಂತ ನೆನಪು ನನಗೆ. ಯಾದವಾರ್ಯರ ಬಗ್ಗೆ ಹೇಳಿದ್ದೆ, ಅದೊಂದು ಮಾತು ಹೇಳಿ ನಿಲ್ಲಿಸ್ಬಿಡ್ತೇನೆ. ಯಾದವಾರ್ಯರು ಅಂತ ಇದ್ದರು, ಬಹುದೊಡ್ಡ ಗುರುಗಳು, ಭಕ್ತರು, ಭಗವಂತನ ಭಕ್ತರು. ಅವ್ರ ಮನೆಯಲ್ಲಿ ಒಂದು ಗುರುಕುಲ ನಡೆಸ್ತಾ ಇದ್ರು. 20-25 ಜನ ಮಕ್ಕಳು ಓದ್ತಾ ಇದ್ರು. ಅವ್ರಿಗೆ ಪಾಠ ಹೇಳ್ಕೊಂಡು ಜೀವನ ಮಾಡ್ತಿದ್ರು. ಅವ್ರ ಜೀವನ ಕಷ್ಟನೇ ಗುರುಗಳದು. ಉತ್ಪನ್ನ ಇಲ್ಲ, ಯಾರಾದರೂ ಕೊಟ್ಟರೆ ಉಂಟು, ಇಲ್ದರೆ ಇಲ್ಲ. ಹಾಗೆ ಬಡತನದಲ್ಲಿ ಏನೋ ಗಂಜಿನೋ ಏನೋ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸಿ ಗಂಡ ಹೆಂಡತಿ ಇಬ್ಬರು ಇರ್ತಾಯಿದ್ರು. ಒಂದು ಸಲ ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಮನೇಲಿ ಒಂದು ಕಾಳಿನ ಚೂರಿಲ್ಲ, ಎಲ್ಲಿದ್ದು ಬರೋದು ನಂಬಿಕೆ ಇಲ್ಲ. ಇವರೊಂದು ಹೆಂಡತಿ ಬಂದು ಗಂಡನಿಗೆ ಹೇಳ್ತಾಳೆ, ಎಷ್ಟು ದಿವಸ ಹೇಗೋ ಮಾಡಿದ್ವಿ, ಹೇಗೋ ಅನುಕೂಲ ಆಗ್ತಾಯಿತ್ತು, ಇದ್ದದ್ದನ್ನು ಹಾಕಿದ್ವಿ, ನಮಗೆ ಉಪವಾಸ ಅಭ್ಯಾಸ ಆಗಿ ಹೋಗಿದ್ದು, ಇಬ್ಬರಿಗೂ ಅಡ್ಡಿಲ್ಲ, ಈ ಮಕ್ಕಳಿಗೆ ಏನು ಮಾಡಲಿ, ಒಂದು ಕಾಳು ಕೂಡ ಇಲ್ಲ ಇವತ್ತು, ದಯವಿಟ್ಟು ಹೋಗಿ ಯಾರನ್ನಾದರೂ ಕೇಳಬಾರ್ದೆ, ಊರಲ್ಲಿ ತುಂಬ ಮರ್ಯಾದೆ ಇದೆ ನಿಮಗೆ, ಸ್ವಲ್ಪ ಕಳಿಸ್ಕೊಡು ಅಂದ್ರೆ ಕಳಿಸ್ಕೊಡ್ತಾರೆ ಮಕ್ಕಳಿಗೆ, ಕೇಳಿಬನ್ನಿ ಅಂದರು. ಇವ್ರು ಎಂದೂ ಕೈ ಚಾಚಿ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಭಗವಂತನ ಬಿಟ್ಟರೆ ಯಾರ ಮುಂದೂ ಕೈ ಚಾಚಲ್ಲ ಅಂತ ಪ್ರತಿಜ್ಞೆ ಮಾಡಿದವರು. ಭಗವದ್ಗೀತೆ ಅತ್ಯಂತ ಪ್ರಿಯವಾದಂಥದ್ದು. ಅದರಲ್ಲಿ ಒಂದು ಶ್ಲೋಕ, ಯಾವುದದು, ಅನ್ಯಥಾ ಇದು ಯಾವುದದು, ಅನನ್ಯಾಶ್ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅದು ತುಂಬ ಪ್ರಿಯವಾದಂಥದ್ದು. ಅವ್ರ ಜೀವನಕ್ಕೆ ನಂಬಿಕೆ ಇದ್ದದ್ದು, ಭಗವಂತ ನಾನು ಕೈ ಬಿಡಲ್ಲ ಅಂತ ನಂಬಿಕೆ ಇದ್ದದ್ದು. ಅದು ಓದಿದಾಗ ಸಂಕಟ ಆಗ್ಬಿಡ್ತು. ಭಗವಂತ ಇಷ್ಟು ವರ್ಷ ಕಾಪಾಡಿದೆಯಲ್ಲಪ್ಪ ಪ್ರಭು ನನ್ನ, ಇವತ್ತು ಯಾಕೆ ಕೈ ಬಿಟ್ಟೆ ನಾನು, ನನಗೇನು ತೊಂದರೆ ಇಲ್ಲ, ಮಕ್ಕಳಿಗೆ ಏನು ಹೇಳಿ, ನಾನು ಏನು ಮುಖ ತೋರಿಸ್ಲಿ ಅವರಿಗೆ, ನೀನು ಮಾತು ಸುಳ್ಳು ಮಾಡ್ಕೊಂಡ್ಬಿಟ್ಟೆ ನೀನು ಅಂತ ಕೋಪದಿಂದ ಆ ಭಗವದ್ಗೀತೆಯ ಆ ಪಾಠದ ಪುಸ್ತಕ ತೆಗೆದು ಕೆಂಪು ಮಸಿಯಿಂದ ಆ ಶ್ಲೋಕದ ಮೇಲೆ ಹೊಡೆದು ಹಾಕಿದ್ರು, ಜೋರಾಗಿ ಗೀರ್ಬಿಟ್ಟು ಪುಸ್ತಕ ಮುಚ್ಚಿ ಹೆಗಲ ಮೇಲೆ ಶಲ್ಯ ಹಾಕ್ಕೊಂಡು ಹೊರಗೆ ಹೊರಟರು. ಅಂಗಡಿ ಹತ್ರ ಹೋದರು. ಅಂಗಡಿ ಹತ್ರ ಹೋದಾಗ ಯಜಮಾನರು ಬಂದು, ಹ್ಯಾಕೆ ಚೆನ್ನಾಗಿದ್ದೀರಾ ಸ್ವಾಮಿ, ಏನು ಸಾಮಾನು ಬೇಕಾ ಕಳಿಸ್ಕೊಡ್ಲಾ ಅಂತ ಅವನೇ ಕೇಳಿದ. ಇವರು, ಬೇಡಪ್ಪ ಸುಮ್ಮನೆ ಬಂದಿದ್ದೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಅಂತ ಮಾತಾಡ್ಕೊಂಡು ಹೋದರು. ಕೇಳೋ ಮನಸ್ಸಿಲ್ಲಲ್ಲ, ಕೇಳೋಕ್ಕೆ ಧೈರ್ಯ ಇಲ್ಲ, ಕೇಳಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವನು ಬಿಟ್ಟರೆ ಯಾರಿಗೂ ಕೈ ಚಾಚಲ್ಲ ಅಂತ ತಿಳ್ಕೊಂಡಿದ್ದಾರೆ. ಒಂದು ಆಂಜನೇಯನ ದೇವಸ್ಥಾನ ಗುಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಮನಸ್ಸು ತುಂಬಿ ಹತ್ರು. ಇಂಥ ಪರಿಸ್ಥಿತಿ ನನಗೆ ಎಂದೂ ಬರಬಾರ್ದು ಭಗವಂತ, ಮಕ್ಕಳಿಗೆ ಏನು ಹೇಳಿ, ನಾನು ಏನು ಮುಖ ತೋರಿಸ್ಲಿ ಅಂತ ಹತ್ರು. ಹೆಂಡ್ತಿ ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. 4 ಗಂಟೆವರೆಗೂ ಅಲ್ಲೇ ಇದ್ರು. ಆಮೇಲೆ ಮನೆ ಕಡೆ ಹೋದ್ರೆ ಏನು ಆಗಿರುತ್ತೆ ನೋಡೋಣ ಅಂತ ಮನೆ ಹತ್ರ ಹೋದರೆ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದಾರೆ, ಹೊರಗಡೆ ಸಂತೋಷವಾಗಿದ್ದಾರೆ. ಮನೆಯಿಂದ ಘಮ ಘಮ ವಾಸನೆ ಬರುತ್ತೆ ಅಡುಗೆ ಮಾಡಿದ್ದು. ಹೆಂಡ್ತಿ ಓಡಿ ಬಂದರು, ಎಲ್ಲಿ ಹೋಗಿದ್ದೀರಿ ನೀವು ಅಂತ ಕೇಳಿ, ಎಲ್ಲಿ ಹೋಗಿದ್ರಿ, ಇಟ್ಟೋದಂಗೆ ಕಾಯ್ದ್ವಿ ನಿನಗೋಸ್ಕರ. ಮಕ್ಕಳೆಲ್ಲ ಕಾದು ಈಗ ಊಟ ಮುಗಿಸಿದ್ರು, ನೀವೆಲ್ಲಿ ಹೋಗಿದ್ರಿ? ಇವರೊಂದು, ಅದೆಲ್ಲ ಬಿಡು, ಅಡುಗೆ ಮಾಡಿದ್ಯಾ, ಎಲ್ಲಿಂದ ಒಂದು ಸಾಮಾನೆಲ್ಲ ಅಂದು. ಆಕೆ ಕಲ್ಲಿ, ಇದೇನು ಹೇಳ್ತೀರಿ ನೀವು, ನಿಮಗೆ ಗೊತ್ತಿಲ್ವಾ, ಯಾವಾಗ ಬಂದು ಹೋಯ್ತಲ್ಲ ಬೆಳಗ್ಗೆ, ನೀವೇ ಕಳಿಸಿತ್ತಾನೆ, ನೀವೇ ಕಳಿಸಿದಿರಂತೆ. ಎಷ್ಟು ಕಳಿಸೋದ್ರಿ ಸಾಮಾನು, ಅದನ್ನು ಸ್ವಲ್ಪ ಬೇಕು ಅಂತ ಹೇಳಿದ್ದಕ್ಕೆ 3-4 ತಿಂಗಳಾಗೋಷ್ಟು ಸಾಮಾನು ಬಂದುಬಿಟ್ಟಿದೆ ಮನೆಗೆ, ಅಷ್ಟು ಕಳಿಸಿದ್ದೀರಿ. ಮತ್ತಷ್ಟು ನಿರ್ದಯಿ ಯಾವಾಗಾದರೆ ನೀವು, ತುಂಬ ನಿರ್ದಯಿ ಆಗಿಬಿಟ್ಟಿದ್ದೀರಿ ನೀವು, ಇದು ಸ್ವಭಾವ ಅಲ್ಲ ನಿಮ್ಮದು, ಯಾಕೆ ನಾನೇನು ಮಾಡಿದೆ ಅಂತ ಕೇಳಿದ್ರಿ ಇವರು. ಆ ಹುಡುಗ ಹೊತ್ಕೊಂಬಂದಿದ್ದಾನಲ್ಲ,
ಬಂಡಿಯಿಂದ ಹೊತ್ಕೊಂಡು ತನ್ನ ಚೀಲ ಸಾಮಾನು ಇಡ್ತಾನೆ, ಮಾತೇ ಆಡ್ತಾ ಇಲ್ಲ. ಯಾಕೋ ಮಗು ಮಾತಾಡ್ತಾ ಇಲ್ಲ ಅಂತ ಕೇಳಿದರೆ ನಾಲಿಗೆ ತೋರಿಸ್ತಾನೆ, ಬಳ ರಕ್ತ ಸುರಿತಾ ಇದೆ ನಾಲಿಗೆಯಿಂದ, ನಾಲಿಗೆ ಕತ್ತರಿಸ್ಬಿಟ್ಟಿದ್ದೀರಂತೆ. ಅವನು ಹೇಳಿದ, ಅಮ್ಮ ತಪ್ಪಾಗಿಬಿಟ್ಟಿದೆ ನನ್ನ ಕಡೆಯಿಂದ, ಯಜಮಾನ್ರು ಹೇಳಿದರು ಕಾಲಕ್ಕೆ ತಂದು ಹಾಕು ಅಂತ ಹೇಳಿದರು, ನಾನೇ ಜವಾಬ್ದಾರಿ ಮರ್ತು ಬಿಟ್ಟಿದ್ದೀನಿ, ಹಾಕೋದು ಮರ್ತು ಬಿಟ್ಟಿದ್ದೀನಿ, ಯಜಮಾನ್ರ ಕೋಪ ಮಾಡ್ಕೊಂಡ್ಬಂದು ನನ್ನ ನಾಲಿಗೆ ಕತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ. ಅವ್ನಿಗೆ ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದ್ರು. ಆಗ ಯಾವುದು ಹೊರರಿಗೂ ಒಂದು ಮಿಂಚು ಹೊಳ್ದಂಗೆ ಆಯಿತು. ಆ ಬಂದವನು ಆ ಹುಡುಗ ಯಾರೂ ಅಲ್ಲ, ಭಗವಂತನೇ ಬಂದದ್ದು ಆ ರೂಪದಲ್ಲಿ ಅಂತ. ಅದಕ್ಕೆ ಹೋಗಿ ಆ ಪುಸ್ತಕ ತೆಗೆದು ನಮಸ್ಕಾರ ಮಾಡಿ ಹೇಳಿದಂತೆ, ಇನ್ನೆಂದೂ ಪರೀಕ್ಷೆ ಮಾಡಲ್ಲ ಭಗವಂತ ನಿನ್ನ. ಅದಕ್ಕೆ ಹೇಳ್ತಾರೆ, ಯೋಗಕ್ಷೇಮಂ ವಹಾಮ್ಯಹಂ ಯಾವಾಗ ಅಂದಾಗ ಅನನ್ಯಾಶ್ಚಿಂತೆಯಂತೋಮ ಆದಾಗ, ಅಣುಕ್ಷಣವೂ ಬಿಡದೆ ಅವನು ನೆನೆಸ್ಕೊಂಡ್ರೆ, ಅವನು ಶರಣಾಗತಿ ಆದರೆ ಮಾತ್ರ ನಿಮ್ಮನ್ನು ಎಂದೂ ಯೋಗಕ್ಷೇಮವನ್ನು ನೋಡ್ಕೋತಾನೆ ಅಂತ. ಆ ನಂಬಿಕೆ ಇದ್ದರೆ ಮಾತ್ರ ನಾನು ಮಾಡಿದಂಥ ಕೆಲಸ ನನಗೆ ಕಪ್ಪನ್ನು ಅಂಟಿಸೋಲ್ಲ, ಶುದ್ಧವಾಗಿಡ್ತದೆ. ಈ ರೀತಿ ಮಾಡಿದಾಗ ಬದುಕು ಹಸನಾಗ್ತದೆ. ಇದು ಗೃಹಸ್ಥ ಮಾರ್ಗ ಅಂತ 2ನೇ ಮಂತ್ರ ಹೇಳಿದೆ. ಅಲ್ಲಿ ಮಾತು ನಿಲ್ಲಿಸೋಣ.